एक्सेल, डीप इनहेल, ओम उच्चारण करेंगे सब लोग मिलकर। ज़्यादा समय तक थोड़ा आवाज़ का करना है उच्चारण। डीप इनहेल, स्टार्ट। तेज, लास्ट। डीप इनहेल, स्टार्ट। इन डीप इनहेल मन में उच्चारण करना ओम, बाहर उच्चारण नहीं, अंदर का अंदर करना है। ನಿಮ್ಮೊಳಗೆ ನೀವು ಮಾಡೋದ್ರಿಂದ ನಿಮ್ಮ ಮನಸ್ಸು ಕಾನ್ಸಂಟ್ರೇಷನ್ ಆಗ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಹೇಳಿ. ನಿಮ್ಮೆರಡು ಕೈಗಳು ಬದಿಗಿಡಲಿ ನೆಲದ ಮೇಲೆ. ಉಸಿರು ತುಂಬಿಕೊಳ್ಳಿ. डीप इनहेल, एक्सेल करते हुए आपको माथे जमीन टच करना, वो नमन 4 जमीन टच. नाइस. ಎರಡು ಮೂರು ಸಲ ಪ್ರಯತ್ನ ಮಾಡಿ. इनहेल एक्सेल 4 टच 4 टच. हाँ 4 टच ಕೈ ಇಷ್ಟಿಡ್ರಿ, ಕೈ ಹೀಗಿಡ್ರಿ, ಸ್ವಲ್ಪ ಇಂದ ಮುಂದಾಗ್ರಿ, ಒಬ್ಬರಿಂದ ಒಬ್ಬರ ಮುಂದೆ ಕೊಡಿ. ನೀವು ಸ್ವಲ್ಪ ಬನ್ನಿ, ಕೈ ಹೀಗಿಡ್ರಿ. ಇದು ಕೈ ಏನದಲ್ಲ, ಇದ್ಯಾವ ತತ್ವ ಇದು? ಸ್ಕೂಲ್ದಾಗ ಹಿಂಗೆ ಮಾಡ್ತಿದ್ರಲ್ಲ ಮಕ್ಕಳದಾಗ, ಜಲತತ್ವ. ಜಲತತ್ವ ಅಂತಾರೆ. ಯಾವ ತತ್ವ? ಜಲತತ್ವದ ಪ್ರತೀಕ. ಇದು ಮದುವೆ ಕೈ ಇಡ್ತಾರಲ್ಲ, ಹೌದು, ಇದು ಪೃಥ್ವಿ ತತ್ವ, ಇದು ಆಕಾಶ ತತ್ವ, ಇದು ವಾಯು ತತ್ವ. ಈ ಕೈ ಮಾಡ್ತಾರಲ್ಲ ವಾಯು ತತ್ವ. ಇವು 5 ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ತತ್ವದ ಪ್ರತೀಕವು. ಇದ್ರಾಗ ಶಕ್ತಿ ಅದಲ್ಲ, ಈ ರೀತಿಯಾಗಿ ಇಟ್ಟಾಗ ನಾವು 5 ತತ್ವಗಳಿಂದ ಶಕ್ತಿಯನ್ನು ಪಡ್ಕೊಳ್ಳೋದು. ಈಗ ನೇರವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿ ನಿಮ್ಮ ಬೆರಳುಗಳನ್ನು ಸುಮ್ಮನೆ ನೋಡ್ರಿ, ಕೈ ಹಿಂಗಿಡ್ರಿ, ನೆಲಕ್ಕೆ ಹಚ್ಬಿಡ್ರಿ. ನಿಮ್ಮ ಬೆರಳುಗಳನ್ನು ನೋಡ್ರಿ, ತಾನೇ ಚೇತನ ಮೋಟಿವೇಟ್ ಆಗ್ತಾವೆ. ಕಣ್ಣು ಮುಚ್ಚ್ರಿ, ಕಣ್ಣು ಮುಚ್ಚಿ ಒಳಗಿಂದೊಳಗೆ ಬೆರಳುಗಳನ್ನು ನೋಡ್ತಾ ಇರಿ. ಮಾತಾಡಬೇಡ್ರಿ ನಿಮ್ಮಲ್ಲಿ ನೀವು. Close your eyes and visualize that you are seeing your fingers. ನೀವು ಸ್ವಲ್ಪ ಹಿಂದೆ ಕೊಡಪ್ಪ, ಲಾಸ್ಟ್ ಬೇಕಾದಷ್ಟು ಆಗಲ್ಲ. ಮೋಟಿವೇಟ್ ಆಗ್ತಾವಲ್ಲಿ. ಹಾಂ, ಈಗ ಕಣ್ಣು ತೆಗೆದು ನಾನು ನೋಡ್ತಾ ಇರ್ರಿ. ನಾವು ಹೇಗೆ ಹೇಳ್ತೀವಿ ಆ ರೀತಿಯಾಗಿ ಮಾಡ್ತಾ ಹೋಗೋಣ. ಓಮ್ ಅನ್ಕೊಂತ ನಿಧಾನ ಕೈ ಮೇಲೆ ಹತ್ತೋದು, ಕಾನ್ಸಂಟ್ರೇಷನ್ಕಾಗಿದ್ದು. ನೀವು ಯಾವಾಗ ಬೇಕಾದಾಗ ಮಾಡ್ಕೋಬೋದು. ಅದು ಊಟ ಮಾಡಿದ್ರೂ ಏನು ತೊಂದರೆ ಇಲ್ಲ, ಮಾಡ್ಬೋದು. ಕೈ ಮೇಲೆ ಜೋಡಿಸ್ರಿ, ಕಣ್ ತೆಗಿರಿಗೆ, ಐಸ್ ಓಪನ್. देखिए इधर देखता है, ऐसा करना. ओम. स्ट्रेचिंग. राइट साइड टर्न 1, निम राइट साइड टर्न 2, लेफ्ट साइड टर्न 3, 4, 5. ಹಿಂದೆ ಕಡಿಮೆ ಮಾಡ್ಕೊಳ್ಳಿ. ಸ್ಲೋ ಮೂವ್.
7, 8, 9, ಮುದ್ರ ಇವೆಲ್ಲ. One, two, left side turn, 3, 4, 5, 6, right turn, right. 7, 9. ಈಗ ನೀವು ಕುಳಿತಲ್ಲೇ ನಿಧಾನ ಹಿಂಗೆ ಮಾಡ್ತಾ ಹೋದ್ರೆ ನಿಮ್ಮ ಹೊಟ್ಟೆದು ಏನಾಗ್ತದೆ, ಸ್ಥೂಲತೆ ಕಡಿಮೆ ಮಾಡ್ತದೆ, ಜೀರ್ಣಕ್ರಿಯೆ ಚೆನ್ನಾಗಿ ಮಾಡ್ತದೆ. ಕುಳಿತಲ್ಲೇ ಮಾಡೋದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಹಾಂ, क्लाक वाइज एंटी क्लाक वाइज. घुटना पर हाथ ले रखो, हाथ घुटना पर, हाथ. हाँ, 1, stretching, 2, पकड़ना है, 4, 5, right, 6, left, 20, ಆಯ್ತಾ? 1, 2, 1, 2. सरल अंतरಲ್ಲ ಕುಳಿತಲ್ಲೇ ಮಾಡೋದು आसानी से करना है ನಿಮ್ಮ ಭುಜದ ನೋವು ಕಡಿಮೆ ಮಾಡ್ತಾನೆ ಕುಳಿತಲ್ಲೇ ಕುಳಿತಿರ್ತಾರಲ್ಲ ಸ್ವಲ್ಪ ಏನು ಕಾಲು ಮುಂದೆ ಸ್ವಲ್ಪ ನೀವು ಭಾಳ ಹೊತ್ತು ಕುಳಿತಿರ್ತಾರಲ್ಲ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗ್ತದೆ ನೋಡಿ ಮುಂದೆ ಹಿಂದೆ ಯೋಗದಲ್ಲಿ ಅನೇಕ ಪ್ರಕಾರಗಳಿವೆ. ಕುಳಿತು ಮಾಡವು, ನಿಂತು ಮಾಡವು, ಬೆನ್ನ ಮೇಲೆ ಮಲಗಿ ಮಾಡವು, ಮಕ್ಕಳು ಮಾಡೋದು ಬೇರೆ, ದೊಡ್ಡವ್ರು ಮಾಡೋದು ಬೇರೆ, ವೃದ್ಧರು ಮಾಡೋದು ಬೇರೆ, ಬೇರೆ ಬೇರೆಯವ್ರು ಬೇರೆ ಬೇರೆ. देखो
ಮೊಣಕಾಲು ನೋವು ಕಡಿಮೆ ಆಗುತ್ತೆ. ನೋಡ್ರಿ ಇಷ್ಟು ಜನರಲ್ಲಿ ಯಾರು ಕೈ ಹಚ್ಚಲಾರ್ದು ಮೇಲೆ ಅಂತ ನೋಡ್ತೀವಿ. ಕೈನೆಲ್ಲ ಕಚ್ಚಬಾರ್ದು. One, two, three, 4, 5, 6, 7. 1, 2. One inhale. One, two, three. ಬಲಗಾಲಿಂದೆ ಸೂರ್ಯ ನಮಸ್ಕಾರ. ಬಲಗಾಲಿಂದೆ 4. ಬಲಗೈ ಮೇಲೆ 5. ಎಡಗೈ ಮೇಲೆ 6, 7, 8. 9, 10. ಇದರಲ್ಲಿ ನಿಮ್ಮ ಬೆನ್ನು ನೋವು ಕಡಿಮೆ ಆಗಲ್ಕದು. 1, 2 ನೋಡಿ ಮಾಡ್ತಾ ಹೋಗಿ. ಆದ ಬಳಿಕ 1, 2, 3, ಲಾಸ್ಟ್ 4, 5, 6, 7. ನೋಡಿದ್ರೆ ಕೂತ್ಕೊಳ್ಳಿ ಎಲ್ಲರೀಗ. ಬೆಳಗ್ಗೆ ಎದ್ದ ತಕ್ಷಣ ನೀವು ಕುಂತ್ರಂದ್ರೆ ಪಚನ ಚಲೋ ಆಗ್ತದೆ. ಕಾಲನ್ನು ಕಡಿಮೆ ಆಗ್ತದೆ ಮತ್ತು ಡೈಜೆಷನ್ ಚಲೋ. ಆ ಜ್ಯೂಸ್ ಕುಡಿಬೇಕು. ಕಾಲ ಮೇಲೆ ಕುಡಿ. ನಿಮ್ಮ ಪಾದ ಮೇಲೆ ಪಾದ ಹತ್ಬೇಕು. ಕೈ ಹಿಡ್ರಿ. 1, ಕೈ ಮೇಲೆ 2, ಮೊಣಕಾಲು ನೆಲ ಕತ್ತಲಾರ್ದಂಗೆ ಹಣೆ ಮೇಲೆ ಕತ್ತಲು 3. should not touch your knees on floor, but touch your forehead. Without knees touching. Nice. Intra, 5, 6. Good. Good. 1.
ಹೇಗಿರೋದ ಹಿಂದಕ್ಕೆ ಮಾಡಿ ನಗೋದು. One, two, three. One, two, three, जोर. Last, one, two, three. ಕಣ್ಣು ಮತ್ತು ಕಿವಿಯಿಂದ ಉಸಿರೊಳಗೆ ಹಾಕು. ಲೋ ಉಸಿರು ಹೊರಗೆ ಮತ್ತೊಮ್ಮೆ आँखों से नाकों से श्वास बाहर छोड़ना है, मुंह से लेकर. और बोलते रहे कानों से बाहर जा रहे ನಿಮಗೆ ರಾತ್ರಿ ಯಾರಿಗೆ ನಿದ್ದೆ ಬರಲ್ಲ, ಓದಿದ್ದು ನೆನಪುಳಿಯಲ್ಲ, ಹೊಟ್ಟೆ ಗಟ್ಟಿಯಾಗಿರ್ತದ, ಅವಾಗ ನೀವೇನು ಮಾಡಬೇಕು, ಎರಡು ಬೆರಳದಲ್ಲ ಉಗುರು ಹತ್ತಲಾರ್ದಂಗೆ ಇಲ್ಲಿಡೋದಿಲ್ಲ. ಕಣ್ಣು ಮುಚ್ಚಿ ಉಸಿರಾಟ ಮಾಡೋದ್ರಿಂದ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ, ಈ ಡೈಜೆಷನ್ ಚಲೋ ಆಗ್ತದೆ, ಹೊಟ್ಟೆ ನಿಬ್ರತೆ ಕಡಿಮೆ ಆಗ್ತದೆ ಮತ್ತು ತಲೆ ಶಾಂತ ಆಗ್ತದೆ. ಸೆಕೆಂಡ್ ಮಾಡಿ ನೋಡಿ. ಬೆನ್ನ ಕುತ್ತಿ ನೀರಿರಲಿ, ಕಣ್ಣುಗಳು ಮುಚ್ಚಿರಲಿ, ದೀರ್ಘ ಉಸಿರಾಟ ಮಾಡ್ತಾ ಇರ್ರಿ. ನಿಮ್ಮ ಒಳಗಿನ ಧ್ವನಿಗೆ ಹೆಚ್ಚಾಗ್ತದೆ, ಕೇಳ್ತಾ ಇರ್ರಿ. ನಿಮ್ಮ ಬ್ರೈನ್ ಒಂದು ಒಳಗಡೆ ನೋಡ್ತಾ ಇರ್ರಿ. अंदर से अंदर ब्रेन का देखना, मस्तिष्क को अंदर से देखना, अंदरूनी से. ಬಿಡ್ರಿ. ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ, ಹೊಟ್ಟೆಗೆ ಚಲೋ, ಮೈಂಡ್ ಶಾಂತ ಆಗ್ತದೆ, ನಿಮ್ಮ ತಲೆ ನಕಾರಾತ್ಮಕ ವಿಚಾರ ದೂರ ಹೋಗ್ತಾವೆ. ಎರಡು ಕೈ ಮೇಲೆ ಹತ್ರಿ, ಉಸಿರೊಳಗೆ, ಉಸಿರು ಹೊರಗೆ, ಕೈ ಹೊರಗೆ. ಇದು ಭಸ್ತ್ರಿಕಾ. ಇದರಿಂದ ನಿಮಗೆ ಇನ್ಹೇಲ್ ಎಕ್ಸೇಲ್ ಸಿಸ್ಟಮೆಟಿಕ್ ಸುಧಾರಣೆ ಆಗ್ತದೆ, ಅಸ್ತಮ ಕಡಿಮೆ ಆಗ್ತದೆ, ಸ್ಮರಣ ಶಕ್ತಿ ಹೆಚ್ಚಾಗ್ತದೆ, ಬ್ರೀತಿಂಗ್ ಸಿಸ್ಟಮ್ ಸುಧಾ ಹೆಚ್ಚು ಹೋಗ್ತಾ ಇದೆ. ಈಗ ಇದರಲ್ಲೇ ಇನ್ನೊಂದು, ಕೈ ಮೇಲತ್ತ ಹೋದಾಗ ಸೋ, ಕೈ ಕೆಳಗೆ ಬಂದಾಗ ಹಮ್. ಸೋ ಹಮ್. So, hum, 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 so, ಸಾಕಾ? ಶಾಂತಿ ಪಾಠ ಮಾಡೋಣ ಸ್ವಲ್ಪ. ಏನು ಹೆಸರು? ನಮ್ರತ. ನಮ್ರತನ ಮೇಲೆ ಒಂದು ಆಸನ ಮಾಡೋದು ಸಾಕಂದ್ರೆ ನೋಡ್ತದೆ. ಈಗ ಇಷ್ಟು ಸಮೂಹ ಸಾಕು. ಇನ್ನು